ಎಲ್ಲ ಪತ್ರಿಕಾ ಕನಿಕಾ ವಿದ್ಯಾಪೀಠದ ವತಿಯಿಂದ ಪ್ರಪ್ರಥಮವಾಗಿ ಶ್ರೀನಿವಾಸ ಕಲ್ಯಾಣೋತ್ಸವ ಅದ್ದೂರಿಯಾಗಿ ಮಾಡಬೇಕು ಅಂತ ನಮ್ಮೆಲ್ಲ ಡೈರೆಕ್ಟರ್ಸು ಅಧ್ಯಕ್ಷರು ಎಲ್ಲ ಇಷ್ಟಪಟ್ಟಿದ್ರು. ಹಾಗಾಗಿ ಶ್ರೀವಾರಿ ಫೌಂಡೇಶನ್ ವೆಂಕಟೇಶ್ ಮೂರ್ತಿ ಅವರ ಸಾರಥ್ಯದಲ್ಲಿ ತಿರುಪತಿಯಿಂದ ಅರ್ಚಕರೆಲ್ಲ ಬಂದು ಸೇಮ್ ತಿರುಪತಿನಲ್ಲಿ ಯಾವ ತರ ಕಲ್ಯಾಣೋತ್ಸವ ನಡೆಯುತ್ತೋ ಅದೇ ತರ ಇನ್ನೂ ಚೆನ್ನಾಗಿ ಇಲ್ಲಿ ಮಾಡ್ತಾರೆ. ಅವ್ರದೇ ಒಂದು ಸೆಟಪ್ ಇದೆ. ಆ ಸೆಟಪ್ ಅಲ್ಲಿ ಸೇಮ್ ವೈಕುಂಠ ಹೇಗಿದೆಯೋ ಅದೇ ತರಾನೇ ಅಲಂಕಾರ ಎಲ್ಲ ಮಾಡಿ ದೇವ್ರನ್ನ ಸಮೇತ ಒಂದು ಮೆರವಣಿಗೆ ಸಮೇತ ಕರ್ಕೊಂಡ್ಬಂದು ಅಲ್ಲಿ ಒಂದು ವಿಧಿವಿಧಾನದಿಂದ ಆ ಕಲ್ಯಾಣೋತ್ಸವ ಒಂದು ವಿಜೃಂಭಣೆಯಿಂದ ನೆರವೇರಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮ ಯಾಕೆ ಮಾಡ್ತಾ ಇದೀವಿ 25ನೇ ತಾರೀಕು ಅಂದ್ರೆ ಇನ್ನೇನ್ 4-5 ದಿವಸದಲ್ಲಿ ವೈಕುಂಠ ಏಕಾದಶಿ ಇರುತ್ತೆ. ಅದರ ಪ್ರಯುಕ್ತ ನಾವು ಆವಾಗ ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಒಂದ್ 5 ದಿವಸದ ಮುಂಚೆನೆ ನಾವ್ ಈ ಕಾರ್ಯಕ್ರಮ ಮಾಡ್ತಾ ಇದೀವಿ. ಎಲ್ಲ ಇದು ನಮ್ಮ ಆರ್ಯವೈಶ್ಯ ಬಂಧುಗಳಿಗೆ ಮಾತ್ರ ಅಲ್ದಿರ ಸಾರ್ವಜನಿಕವಾಗಿ ಎಲ್ಲಾರ್ಗು ಭಾಗವಹಿಸಲು ಅವಕಾಶ ಇರುತ್ತೆ. ಇದರಲ್ಲಿ ನಮ್ಮ ಎಕ್ಸ್ಪೆಕ್ಟೇಷನ್ ಒಂದ್ 3000 ಜನದ ಮೇಲೆ ಬರ್ತಾರೆ ಅಂತ ನಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಅವರಿಗೆ ಸಾಯಂಕಾಲ ಲಘು ಉಪಹಾರ, ಎಲ್ಲಾರ್ಗು ತಿರುಪತಿಯ ಒಂದು ಲಡ್ಡು, ತಿರುಪತಿ ವೆಂಕಟರಮಣ ಸ್ವಾಮಿಯ ನೈವೇದ್ಯದ ಒಂದು ಲಡ್ಡು ಪ್ರಸಾದ ಇರುತ್ತೆ. ಮತ್ತೆ ಗೋಪೂಜೆಯಿಂದ ಶುರುವಾಗಿ ಕಾರ್ಯಕ್ರಮ ಅವರ ಒಂದು ಕೀರ್ತನೆಯಿಂದ ಹಾಡುಗಳಿಂದ ಎಲ್ಲ ಒಂದು ಕಲ್ಯಾಣೋತ್ಸವ ಬಹಳ ವಿಜೃಂಭಣೆಯಾಗಿ ಅವರ ಒಂದು ಸಾರಥ್ಯದಲ್ಲಿ ನಡೆಯುತ್ತೆ. ಈ ಕಾರ್ಯಕ್ರಮಕ್ಕೆ ಎಲ್ಲಾ ಸಾರ್ವಜನಿಕರು ಬಂದು ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅಂತ ತಮ್ಮಲ್ಲಿ ಕೋರುತ್ತಿದ್ದೇನೆ. ಹಾಗಾಗಿ ಅವರ ಪ್ರಸಾದವನ್ನ ವ್ಯವಸ್ಥೆ ಮಾಡಿದೀವಿ. ಎಲ್ಲ ಯಾವುದೇ ತರದವಾಗಿ ಒಂದು ಈಕೋ ಸಿಸ್ಟಮ್ ನ ಹಾಳು ಮಾಡ್ದಿರಂಗ್ ಪೇಪರ್ ಪ್ಲೇಟ್ಸ್, ಪ್ಲಾಸ್ಟಿಕ್ ಪ್ಲೇಟ್ಸ್ ಯೂಸ್ ಮಾಡ್ದಿರಂಗ್ ಎಲ್ಲ ಸ್ಟೀಲ್ ಪ್ಲೇಟ್ಸ್ ಯೂಸ್ ಮಾಡಿ ಒಂದು ಈಕೋ ಸಿಸ್ಟಮ್ ನ ಉಳಿಸ್ಬೇಕು ಅಂತ ಹೇಳಿ ಅದನ್ನ ನಾವು ಸ್ಟೀಲ್ ಪ್ಲೇಟ್ಸ್ ಅಲ್ಲಿ ಕೊಡೋ ಅಂತ ಒಂದು ಕಾರ್ಯಕ್ರಮನ ಮಾಡ್ತಾ ಇದೀವಿ. ಅದನ್ನ ಕೂಡ ನಾವು ಬಿಸಿನೀರಲ್ಲಿ ತೊಳೆದು ಸ್ವಲ್ಪ ಹೈಜಿನಿಕ್ ಆಗಿ ಎಲ್ಲಾರ್ಗು ಕೊಡಬೇಕು ಅಂತ ಕೂಡ ನಾವು ಅನ್ಕೊಂಡು ಆ ತರ ಮಾಡ್ಬೇಕು ಅಂತ ಮಾಡ್ತಾ ಇದೀವಿ. ಹಾಗಾಗಿ ಎಲ್ಲಾರು ಸಾರ್ವಜನಿಕರು ಬಂದು ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿ ಆ ದೇವರ ಪಾತ್ರೆಗೆ ಕೃಪೆಗೆ ಪಾತ್ರ ಆಗ್ಬೇಕಾಗಿ ನಿಮ್ಮಲ್ಲಿ ಕಣಕಣಿಗಾಗಿ ಪ್ರಾರ್ಥನೆ ಮಾಡ್ತಾ ಇದೀವಿ. ಮೊದಲನಾಗಿ ಪತ್ರಿಕಾ ವೃಂದದವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ನಾವು ವಿಶೇಷವಾಗಿ ಪ್ರತಿ ವರ್ಷನೇ ಒಂದೊಂದು ವಿಶೇಷವಾಗಿ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ. ಲಾಸ್ಟ್ ಟೈಮು ಬಂದು ನವರಾತ್ರಿ ಉತ್ಸವ ಅಂತ ಮಾಡಿದ್ವಿ. ವಿಶೇಷವಾಗಿತ್ತು 9 ದಿವಸ. ನೀವು ಪತ್ರಿಕಾ ಮಿತ್ರರು ಪ್ರತಿಯೊಂದನ್ನು ವಿಷಯ ಜನಗಳಿಗೆಲ್ಲ ತಿಳಿಸಿ ಒಂದ್ 2-3 ದಿವಸ ಆದ್ಮೇಲೆ ಹೆಚ್ಚಿನ ಜನಸಂಖ್ಯೆ ಬಂತು. ಈ ಕಾರ್ಯಕ್ರಮದ ಬಗ್ಗೆ ನೀವು ಪ್ರಚಾರ ಕೊಟ್ಟಿದ್ಕೆ ತುಂಬಾ ನಿಮ್ದು ಪ್ರೋತ್ಸಾಹ ನಮ್ಗೆ ಬಹಳ ಸಿಕ್ತು. ನಮ್ಗೆ ಲಾಸ್ಟ್ ಟೈಮ್ನು ಅದೇ ತರ ನಮ್ಗೆ ಈ ಸಲ ಸಹ ನಿಮ್ಮ ಪತ್ರಿಕಾ ಮಿತ್ರರ ಕಡೆಯಿಂದ ನಮ್ಗೆ ಪ್ರೋತ್ಸಾಹ ಬೇಕಾಗುತ್ತೆ. ಹಾಗೆಯೇ ನಮ್ಗೆ ಏನೇ ಕಾರ್ಯಕ್ರಮ ಮಾಡ್ಬೇಕು ಅಂದ್ರೆ ನಮ್ಮ ಈ ಸಲ ವಿಶೇಷವಾಗಿ ಅಂದ್ರೆ ನಮ್ಮ ತಾಲೂಕಿನ ಆರ್ಯವೈಶ್ಯ ಬಂಧುಗಳನ್ನೆಲ್ಲ ಅಳವಡಿಸ್ಕೊಂಡಿದ್ದೀವಿ. ನಾವು ಈ ಸಲ ಪ್ರತಿ ವರ್ಷ ನಮ್ಮ ಊರಿಂದ ನಾವು ಮಾಡ್ತಾ ಇದ್ವಿ. ಈ ಸಲ ನಮ್ಮ ನಳ್ಳಿ, ಮಲ್ಲೇಕಾವು, ಕೊರಟಗೆರೆ ಹಿಂಗೆಲ್ಲ ಆರ್ಯವೈಶ್ಯ ಬಂಧುಗಳನ್ನೆಲ್ಲ ಸೇರಿಸ್ಕೊಂಡು ಈ ಕಾರ್ಯಕ್ರಮ ಮಾಡ್ಬೇಕು ಅಂದ್ಕೊಂಡು ಪ್ರತಿಯೊಂದು ಮನೆಗೂ ಹೋಗಿ ನಾವು ಇನ್ವೈಟ್ ಮಾಡ್ಕೊಂಡು ಈ ಕಾರ್ಯಕ್ರಮ ಮಾಡ್ತಿದ್ವಿ. ಅದೇ ರೀತಿ ನಮ್ಗೆ ಹೆಚ್ಚಿನ ಸಹಕಾರ ಆರ್ಯವೈಶ್ಯ ಮಂಡಳಿ, ಯುವಜನ ಮಂಡಳಿ, ಕನ್ನಿಕಾ ಉದ್ಧಾರ ಸಂಸ್ಥೆ, ಕನ್ನಿಕಾ ವಿದ್ಯಾಪೀಠ, ಕನ್ನಿಕಾ ಮಹಿಳಾ ಮಂಡಳಿ, ಮಾತೃ ಮಂಡಳಿ ಇವ್ರ ಸಹಪೋಟು ಪೂರ್ತಿ ನಮ್ಗೆ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಿರೋದ್ರಿಂದ ಈ ಕಾರ್ಯಕ್ರಮಗಳು ನಾವು ಹೆಚ್ಚಿನ ರೀತಿ ಮಾಡಕ್ ಅನುಕೂಲ ಆಗ್ತಾ ಇದೆ. ಹಾಗಾಗಿ ನಿಮ್ ಪತ್ರಿಕಾ ಮಿತ್ರದವರು ಇದೇ ತರ ನಮ್ಗೆ ಮುಂದಿನ ಸಲ ಪ್ರೋತ್ಸಾಹ ಕೊಟ್ಟು ಇನ್ನೂ ಹೆಚ್ಚಿನ ರೀತಿ ಕಾರ್ಯಕ್ರಮ ಮಾಡಕ್ಕೆ ಅನುಕೂಲ ಮಾಡ್ಕೊಡ್ಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊಂಡು, ಹಿಂದಿನ ವರ್ಷ ನಾವು ಕನ್ನಿಕಾ ವಿದ್ಯಾಪೀಠದ ವತಿಯಿಂದ ಒಂದು ದಸರಾ ಟೈಮ್ ನಲ್ಲಿ ಒಂದು ನವರಾತ್ರಿ ವೈಭವ ಅಂತ ಹೇಳಿ ಒಂದು ಅದ್ಭುತವಾದ 9 ದಿನಗಳ ಕಾರ್ಯಕ್ರಮ ಮಾಡಿದ್ವಿ. ಆ ತಾಯಿ ಭಗವತಿಗೆ ನಾನಾ ವಿಧವಾದ ಅಲಂಕಾರ ಮಾಡಿದ್ವಿ. ನೀವು ಪತ್ರಿಕಾ ಮಿತ್ರರು ಏನಿದ್ದೀರಾ, ನಮ್ಮ ಸಂಪೂರ್ಣ ಕೊರಟಗೆರೆ ತಾಲೂಕಿನ ಜನತೆಗೆ ಮಾಹಿತಿ ತಲುಪಿಸ್ಕೊಟ್ಟು ನಮ್ಗೆ ತುಂಬಾ ಅನುಕೂಲ ಮಾಡ್ಕೊಟ್ಟಿದ್ದೀರಾ. ಅದೇ ರೀತಿ ಈ ಸಲ ಡಿಸೆಂಬರ್ 25ನೇ ತಾರೀಕು ಕನ್ನಿಕಾ ವಿದ್ಯಾಪೀಠದ ವತಿಯಿಂದ ಶ್ರೀನಿವಾಸ ಕಲ್ಯಾಣೋತ್ಸವನ್ನ ಮಾಡಿಸ್ತಾ ಇದೀವಿ. ಅದೇನಂದ್ರೆ TTD ವೃಂದದವರು ಬಂದು ಮಾಡ್ಕೊಡ್ತಾ ಇದ್ದಾರೆ. ಅದೇ ರೀತಿ ಅಂದ್ರೆ ನಮ್ಮ ಬದ್ರಿ ಪ್ರಸಾದ್ ಅವರು ಹೇಳಿದ್ರು, ವೈಕುಂಠದಲ್ಲಿ ಆ ಶ್ರೀನಿವಾಸನ ಕಲ್ಯಾಣ ಯಾವ ರೀತಿ ಇರುತ್ತೋ ಅದಕ್ಕಿನ್ನ ತುಂಬಾ ಚೆನ್ನಾಗಿರುತ್ತೆ ಅನ್ನೋ ಒಂದು ನಮ್ಗೆ ಅನುಭವ ಇದೆ. ಸಾಕಷ್ಟು ಕಡೆ ನೋಡಿದೀವಿ. ಇದೇ ಅಂದ್ರೆ ಮೊದಲನೇ ಸಾರಿ ನಾವು ಕೊರಟಗೆರೆನಲ್ಲಿ ಇದು ಶ್ರೀನಿವಾಸ ಕಲ್ಯಾಣೋತ್ಸವ ಮಾಡಿಸ್ತಾ ಇದೀವಿ. ಅದಕ್ಕೋಸ್ಕರ ತಾವು ಪತ್ರಿಕಾ ಮಿತ್ರರು ಏನಿದ್ದೀರಾ, ನಮ್ಮ ತಾಲೂಕಿನ ಜನತೆಗೆ ಒಂದು ಮಾಧ್ಯಮದ ರೀತಿನಲ್ಲಿ ಈ ಒಂದು ಸುವರ್ಣಾವಕಾಶವನ್ನ ಕಲ್ಪಿಸಿ ಅಂತ ಕೇಳ್ಕೊಂತ ನನ್ನ 2 ಮಾತು ಮುಗಿಸ್ತೇನೆ. ಒಂದ್ 3 ತಿಂಗಳ ಮುಂಚೆಯಿಂದಾನೇ ಇದಕ್ಕೆಲ್ಲ ಪ್ರಾಜೆಕ್ಟ್ಗೆ ರೆಡಿ ಮಾಡಿದ್ವಿ. ಇದು ದಿವ್ಯ ಸಾನ್ನಿಧ್ಯ ಬಂದು ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಯವರು ಬರ್ತಾರೆ, ನಮ್ಮ ಜನಾಂಗದವರು. ಮತ್ತೆ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಯವರು ಬರ್ತಾರೆ, ಹನುಮಂತನಾಥ ಸ್ವಾಮೀಜಿಯವರು ಬರ್ತಾರೆ. ಅಧ್ಯಕ್ಷತೆ ಬಂದು ಸುಧೀರ್ ಅವರು, ಮುಖ್ಯ ಅತಿಥಿಗಳು ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಸುಧಾಕರ್ ಲಾಲ್ ಅವರು, ಅನಿಲ್ ಕುಮಾರ್, ಮಂಜುನಾಥ್, ಅನಿಲ್ ಕುಮಾರ್, ಉಮೇಶ್ ಅಂತ. ಅತಿಥಿಗಳಾಗಿ ನಮ್ಮ ಎಲ್ಲಾ ಮಂಡಳಿ ಅಧ್ಯಕ್ಷರು ಕೃಷ್ಣ ಶೆಟ್ಟಿ, ಬಾಲಾಜಿ ದರ್ಶನ್, ಲಕ್ಷ್ಮಿ. 25ನೇ ತಾರೀಕು ಗೌರ್ಮೆಂಟ್ ಹಾಲಿಡೇ ಇದೆ.
ಕ್ರಿಸ್ಮಸ್ ಇದೆ. ಹಾಗಾಗಿ ಆ ಡೇಟ್ನ ನಾವು ಫಿಕ್ಸ್ ಮಾಡ್ಕೊಂಡಿದ್ವಿ. ಆಮೇಲೆ ನಿಯರ್ ಬೈ ಇದಿದೆ, ವೈಕುಂಠ ಏಕಾದಶಿ ಇದೆ. ಅವಾಗ ಅವರೆಲ್ಲ ಬ್ಯುಸಿ ಇರ್ತಾರೆ, ಬರೋಕ್ಕಾಗಲ್ಲ ಅಂದ್ರು. ಅದೆಲ್ಲ ರೆಕಾರ್ಡ್ ಇದು ಮಾಡಿಕೊಂಡು ನಾವು ಅರೇಂಜ್ ಮಾಡ್ಕೊಂಡಿದ್ವಿ. ನಿಮ್ಮಿಂದ ನಮಗೆ ಪಬ್ಲಿಸಿಟಿ ಬೇಕು ಚೆನ್ನಾಗಿ. ನಾವು ಮಾಡಿದ್ದಕ್ಕೂ ಒಂದು ಯೂಸ್ ಆಗುತ್ತೆ ಅಂತ ಅಷ್ಟೇ. ಸಾರ್ವಜನಿಕರು ಎಲ್ಲ ನೋಡ್ತೀವಿ. ನೀವು ಎಷ್ಟು ಇದು ಕೊಡ್ತಿರೋ ಪ್ರಚಾರ ಏನು ಹೇಳಿದ್ರು ಮರ್ತದೆ. ತಿರುಪತಿಗೆ ಹೋಗೋದೇ ಒಂದು ಹೈಟೆಕ್ ಅನ್ನಾಗ ಆಗ್ಬಿಟ್ಟಿದೆ ಸಾರ್ವಜನಿಕರಲ್ಲಿ. ಹಾಗಾಗಿ ನಾವು ಇಲ್ಲೇ ಕಲ್ಯಾಣೋತ್ಸವ ಮಾಡೋಣ ಅನ್ಕೊಂಡು ಎಲ್ಲ ಸಾರ್ವಜನಿಕರು ನೋಡ್ಲಿ ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ವಿ. ಸುಮಾರು ಒಂದು 10 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಇದರಲ್ಲಿ. ನಮ್ಮ ಜನಾಂಗದವ್ರು ಮಾತ್ರ ಎಲ್ಲ ಹಾಕೋತಾ ಇದೀವಿ. ಒಂದು 3,000 ಜನ ಒಂದ್ 3,000 ಜನ ಸೇರ್ತಾರೆ. ಕಲ್ಯಾಣೋತ್ಸವ ಆಗ ತಿರುಪತಿಯಲ್ಲಿ ಯಾವ ತರ ಮಾಡ್ತಾರೋ ಆ ತರಾನೇ ಇರುತ್ತೆ. ನಾವು ಒಂದು 20 ಜೋಡಿಗಳು ಸೇರ್ಕೊಂಡು ಮಾಡ್ತಾ ಇದೀವಿ. ಆಮೇಲೆ ಎಲ್ಲ ಆರ್ಯವೈಶ್ಯ ಬಂಧುಗಳು ಇದ್ದಾರೆ, ಎಲ್ಲ ಸಂಸ್ಥೆಗಳು ಇದ್ದಾರೆ. 20 ಜೋಡಿ ಮೈನ್ ಇರ್ತಾರಲ್ಲಿ. ಈ 2 ವಿದ್ಯಾಪೀಠ ವತಿಯಿಂದ ಸಹಯೋಗದೊಂದಿಗೆ ಕೊರಟಗೆರೆ ತಾಲೂಕಿನಲ್ಲಿ ಸಾರ್ವಜನಿಕ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಹಮ್ಮಿಕೊಂಡಿರುತ್ತೇವೆ. ಈ ಕಾರ್ಯಕ್ರಮ ಬೆಂಗಳೂರು ಶ್ರೀವಾರಿ ಫೌಂಡೇಶನ್ ಆಶ್ರಯದಲ್ಲಿ ಫೌಂಡೇಶನ್ ಅಧ್ಯಕ್ಷರಾದ ಎಸ್ ವೆಂಕಟೇಶ್ವರ ಮೂರ್ತಿ ಅವರು ಸಾರಥ್ಯದಲ್ಲಿ ತಿರುಪತಿಯಿಂದ ಆಗಮಿಸುವ ವಿಶೇಷ ಆಗಮಿಕ ವೃಂದದ ನೇತೃತ್ವದಲ್ಲಿ ಆಯೋಜಿಸಲಾಗುತ್ತದೆ. ಈ ಕಲ್ಯಾಣೋತ್ಸವ ಡಿಸೆಂಬರ್ 25ನೇ ತಾರೀಕು ಗುರುವಾರ ಸಂಜೆ 4 ಗಂಟೆಗೆ ಕೊರಟಗೆರೆ ಪಟ್ಟಣದ MG ಪ್ಯಾಲೇಸ್ನಲ್ಲಿ ಭಕ್ತಿಪೂರ್ವಕವಾಗಿ ನಡೆಯಲಿದೆ. ವೆಂಕಟೇಶ್ವರ ದೇವರಿಗೆ ಶ್ರೀದೇವಿ ಹಾಗೂ ಭೂದೇವಿ ಸಮೇತ ಕಲ್ಯಾಣೋತ್ಸವ ನೆರವೇರಲಿದ್ದು, ರಾತ್ರಿ 9 ಗಂಟೆವರೆಗೆ ವೈಕುಂಠದ ಮಾದರಿಯಲ್ಲಿ ವಿಶೇಷ ಅಲಂಕೃತ ವೇದಿಕೆಯಲ್ಲಿ ಧಾರ್ಮಿಕ ವಿಧಾನಗಳು ನಡೆಯುತ್ತದೆ. ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಪ್ರತಿಯೊಬ್ಬ ಭಕ್ತರಿಗೂ ಪ್ರಸಾದ ವ್ಯವಸ್ಥೆ ಮಾಡಲಾಗಿದ್ದು, ವಿಶೇಷವಾಗಿ ಶ್ರೀ ವೆಂಕಟೇಶ್ವರ ಕಲ್ಯಾಣೋತ್ಸವದ ಲಾಡು ಪ್ರಸಾದವನ್ನು ವಿತರಿಸಲಾಗುತ್ತದೆ. ತಾಲೂಕಿನ ಹಾಗೂ ಸುತ್ತಮುತ್ತಲಿನ ಎಲ್ಲ ಸಾರ್ವಜನಿಕರು ಕುಟುಂಬ ಸಮೇತರಾಗಿ ಆಗಮಿಸಿ ಈ ಪವಿತ್ರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀನಿವಾಸನ ಕೃಪೆಗೆ ಪಾತ್ರರಾಗಬೇಕೆಂದು ನಾವು ಉತ್ಪೂರ್ವಕವಾಗಿ ಮನವಿ ಮಾಡಿಕೊಳ್ಳುತ್ತೇವೆ. ಭಕ್ತರಿಗೆ ಕಾರ್ಯಕ್ರಮ ಸ್ಥಳದಲ್ಲಿ ಆಗಮಿಸಲು ವಾಹನ ವ್ಯವಸ್ಥೆ ಕಲ್ಪಿಸಲಾಗುತ್ತದೆ ಎಂಬುದನ್ನು ಈ ಸಂದರ್ಭದಲ್ಲಿ ತಿಳಿಸುತ್ತೇನೆ. ಈ ಮಹತ್ವದ ಧಾರ್ಮಿಕ ಕಾರ್ಯಕ್ರಮದ ಸಂದೇಶವನ್ನು ಜನಸಾಮಾನ್ಯರಿಗೆ ತಲುಪಿಸುವ